ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ಫಸ್ಟು ಮೇಲ್ಗಡೆ ಟೆರೆಸ್ಸಿಗೆ ಬಂದೆ. ಆಗಲೇ 6:30ಗೆಲ್ಲ ಎಷ್ಟೊಂದು ಬೆಳಕು ಬಂದುಬಿಟ್ಟಿದೆ. ಒಂದು ಸೆಟ್ ವಾಷಿಂಗ್ ಮಿಷಿನ್ಗೆ ಆನ್ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮೇಲೆ ಬಂದಿದ್ದೆ. ಸ್ವಲ್ಪ ಅದೆಲ್ಲ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋತಾ ಇದ್ದೀನಿ. ಹಾಗೆ ಖಾರದ ಪುಡಿ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಅದರದ್ದು ಮೆಣಸಿನ್ಕಾಯಿ ಎಲ್ಲ ತರಿಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡಿದ್ದೀನಿ. ಬಿಸಿಲಿಗೆ ಹಾಕ್ಕೊಂಡು ನಂತರ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಇವತ್ತು ಹೊರಗಡೆ ಹೋಗೋ ಕೆಲಸ ಇದೆ. ಅದಕ್ಕೋಸ್ಕರ ಮಧ್ಯಾಹ್ನಕ್ಕೂ ಆಗೋ ಥರ ಪಾಪು ಸ್ಕೂಲ್ ಹತ್ರ ಹೋಗಬೇಕು. ಅದಕ್ಕೆ ಮಧ್ಯಾಹ್ನಕ್ಕೂ ಆಗೋ ಥರ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ, ಅಂದರೆ ಬಿಸಿಬೇಳೆಭಾತ್ ಮಾಡಿದ್ರೆ ತುಂಬ ದಿನ ಆಗಿತ್ತು ಬಿಸಿಬೇಳೆಭಾತ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಬಿಸಿಬೇಳೆಭಾತ್ ಮಾಡಿದ್ರೆ ಮಧ್ಯಾಹ್ನ ಕೂಡ ಅದೇ ಆಗುತ್ತೆ. ಬಿಸಿಲಲ್ಲಿ ಹೋಗಿ ಬಂದಿರ್ತೀವಿ, ಇನ್ನು ಆವಾಗ ತಕ್ಷಣಕ್ಕೆ ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಬಿಸಿಬೇಳೆಭಾತ್ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ಪೌಡರ್ ಮಾಡೋ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ನೋಡಿಲ್ಲ ಅಂದರೆ ಒಂದು ಸರ್ತಿ ಚೆಕ್ ಮಾಡಿ. ಫಸ್ಟು ಅಕ್ಕಿ ಮತ್ತು ತೊಗರಿಬೇಳೆ ಎರಡೂ ಒಂದೇ ಪ್ರಮಾಣದಲ್ಲಿ, ಅಂದರೆ 1 ಕಪ್ ಅಕ್ಕಿ 1 ಕಪ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ ಹುರುಳಿಕಾಯಿ, ಕ್ಯಾರೆಟು ಮತ್ತು ಗಡ್ಡೆಕೋಸು, ಸ್ವಲ್ಪ ಎಣ್ಣೆ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಇದಕ್ಕೇನು ಅಳತೆ ಮಾಡಿನೇ ಹಾಕ್ಕೋಬೇಕು ಅಂತ ಏನಿಲ್ಲ. ಒಂದು ಅಂದಾದ ಮೇಲೆ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ. ತುಂಬ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಬಿಸಿಬೇಳೆಭಾತು. ಒಂದು ವಿಷಲ್ ಹಾಕ್ಸಿದ್ರೆ ಬೇಳೆ, ಅಕ್ಕಿ ಮತ್ತು ತರಕಾರಿ ಎರಡೂ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 50 ml ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಒಂದೆರಡು ಒಣಮೆಣಸಿನ್ಕಾಯಿ, ಹಾಗೆ ಬಟಾಣಿ. ನಾನು ಹಸಿ ಬಟಾಣಿ ಆಗಿರೋದ್ರಿಂದ ಈಗ ಹಾಕ್ಕೋತಾ ಇದ್ದೀನಿ. ಬಟಾಣಿ ಹಾಕಿದ ತಕ್ಷಣ ಬೇಗ ಈರುಳ್ಳಿ ಹಾಕ್ಕೋಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದರೆ ಪಟ ಅಂತ ಸಿಡಿದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕಾಗತ್ತೆ. ಇಲ್ಲ ಈರುಳ್ಳಿ ಫಸ್ಟ್ ಹಾಕಿ ನಂತರ ಬಟಾಣಿ ಹಾಕಿದ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗೇ ಬೇಯುತ್ತೆ. ಹಸಿ ಬಟಾಣಿ ಆದರೆ ನೋ ಪ್ರಾಬ್ಲಮ್. ಅದಕ್ಕೆ ಸ್ವಲ್ಪ ಒಂದು 1/4 kg ಅಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಟೊಮೆಟೊ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಇಂಚಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೆ, ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಪೌಡ್ರು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ನಾನು, ಅದೇ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಬಿಸಿಬೇಳೆಭಾತ್ ಪೌಡರು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪೌಡ್ರನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೇ ಉಪ್ಪು ಹಾಕ್ಕೊಳ್ಳೋದು. ನಾವು ರೈಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಬೆಲ್ಲ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಇದಕ್ಕೆ ಕೊಬ್ಬರಿ ತುರಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲನೂ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಅದಕ್ಕೆ, ಅಂದರೆ ಅಕ್ಕಿ, ತರಕಾರಿ, ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಾನು ಸ್ವಲ್ಪ ಖಾರ ಆಗಿಬಿಡುತ್ತೆ ಮಕ್ಕಳಿಗೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಅದನ್ನು ಹಾಗೇ ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಆದರೆ ಮಕ್ಕಳು ಇದು ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಬಿಸಿಬೇಳೆಭಾತ್ ಜೊತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸಿದ್ರೆ ಮಕ್ಕಳು ಆರಾಮಾಗಿ ತಿನ್ಕೋತಾರೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡಿದ್ರೆ ನಮಗೆ ಟೈಮ್ ತುಂಬ ಕಡಿಮೆ ಟೈಮಲ್ಲಿ ರುಚಿಯಾಗಿರುವಂಥ ಬಿಸಿಬೇಳೆಭಾತು ಈಸಿಯಾಗಿ ಪ್ರಿಪೇರ್ ಆಗುತ್ತೆ. ಮೇಲೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಬಿಸಿಬೇಳೆಭಾತು. ತುಂಬಾ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಬಿಸಿಬೇಳೆಭಾತ್ ಬೇಗನೆ ಸಿದ್ಧ ಆಗಿದೆ. ಬಿಸಿಬೇಳೆಭಾತೆಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ನಾನು ವಾಷಿಂಗ್ ಮಿಷಿನ್ ಆಗಿರುತ್ತೆ,
ಒಂದು ಸರ್ತಿ ಬಟ್ಟೆಗಳನ್ನೆಲ್ಲ ಒಣಗಿ ಹಾಕ್ಬಿಟ್ಟು ಬರೋಣ ಅಂತ ಟೆರೆಸ್ ಮೇಲೆ ಹೋದೆ. ಆಗಿತ್ತು, ಬಟ್ಟೆಗಳನ್ನೆಲ್ಲ ಒಂದು ಸೆಟ್ ಹಾಕಿ ಒಣಗಿ ಹಾಕ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೋಗಿದ್ದೆ. ಬಟ್ಟೆಗಳನ್ನೆಲ್ಲ ಒಣಗಿ ಹಾಕಿ ನಂತರ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿದ್ದೀನಿ ಈಗ. ಸಾರಿ ಫ್ರೆಂಡ್ಸ್, ಇದು ವಾಯ್ಸ್ ರೆಕಾರ್ಡು ಯಾಕೋ ಆಗಿಲ್ಲ, ಏನಾಯಿತು ಗೊತ್ತಾಗಲಿಲ್ಲ ನನಗೆ. ಸಾರಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವತ್ತು ಸ್ಕೂಲಿಗೆ ಹೊರಟಿದ್ದೀವಿ. ಪಾಪು ಸ್ಕೂಲಲ್ಲಿ ಓರಿಯೆಂಟೇಷನ್ ಫಂಕ್ಷನ್ ಇದೆ. ಅಲ್ಲಿ ಅವ್ರದ್ದು ವರ್ಕ್ಸ್ನೆಲ್ಲ ತೋರಿಸ್ತಾರೆ, ಅದಕ್ಕೋಸ್ಕರ ಹೊರಟಿದ್ದೀವಿ. ಇವಾಗ ಇದು ಒಂದು ಬ್ಯಾಗು, ಸ್ಲಿಂಗ್ ಬ್ಯಾಗ್ ಥರ ಅಥವಾ ಪೌಚ್ ಥರನೂ ಯೂಸ್ ಮಾಡ್ಬೋದು. ಇದನ್ನು ಆನ್ಲೈನಲ್ಲಿ ನಾನು ತರಿಸ್ಕೊಂಡಿದ್ದೆ. ತುಂಬ ಕ್ಯೂಟಾಗಿದೆ ಅಲ್ಲ, ಚೆನ್ನಾಗಿದೆ. ನಾನು ಶ್ರೇಯಿಂಗೆ ಅಂತ ತರಿಸಿದ್ದು ಆ್ಯಕ್ಚುಲಿ. ಇದನ್ನು ತುಂಬ ಚೆನ್ನಾಗಿದೆ, ಹ್ಯಾಂಡಲೆಲ್ಲ ಗ್ರಿಪ್ಪೆಲ್ಲ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಪುಟ್ಟದಾಗಿ ಒಂದು ಕೀ ಮತ್ತು ಮೊಬೈಲು ಈ ಥರದ್ದು ಇಟ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಇದು ಮೀಶೋನಲ್ಲಿ ಕೂಡ ಸಿಗುತ್ತೆ. ನಾನು ತರಿಸ್ಕೊಂಡಿದ್ದು ಒಂದು ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡೆ. ಆಮೇಲೆ ಮೀಶೋನಲ್ಲಿ ಚೆಕ್ ಮಾಡಿದಾಗ ಮೀಶೋನಲ್ಲಿ ಕೂಡ ಇದೇ ಥರದ್ದು ಇತ್ತು. ಅದರಲ್ಲಿ ಮೋಸ್ಟ್ಲಿ 350 to 400 ಒಳಗಡೆ ಇದೆ. ಚೆನ್ನಾಗಿದೆ, ತುಂಬ ಸ್ಟೈಲಿಶ್ ಆಗಿದೆ, ಲುಕ್ಕು ಚೆನ್ನಾಗಿರುತ್ತೆ. ಇದ್ರದ್ದು ಹ್ಯಾಂಡಲು ಮತ್ತು ಅದು ದೊಡ್ಡದಾಗಿದೆ ಅಲ್ಲ, ಚೆನ್ನಾಗಿದೆ. ಅದನ್ನು ಬಿಚ್ಚಿಬಿಟ್ಟು ನಾವು ಅದನ್ನು ಹಾಕ್ಕೊಂಡ್ರೆ ಸ್ಲಿಂಗ್ ಬ್ಯಾಗ್ ಥರ ಸೈಡಲ್ಲಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಪೌಚ್ ಥರ ನೋಡಿ, ಇದೆಯಲ್ಲ ಪೌಚ್ ಥರನೂ ಯೂಸ್ ಮಾಡ್ಬೋದು. ಎರಡೂ ಆಪ್ಷನ್ನು ಸಿಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟು ಬಟರ್ಫ್ಲೈ ಡಿಸೈನ್ ಇದೆ, ಒಂಥರ ಯುನಿಕ್ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ಲ ಬ್ಯಾಗು? ಓಕೆ, ಇವಾಗ ಪಾಪು ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ. ಹೋಗಿ ಅಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಅದರದ್ದು ಕ್ಲಿಪ್ಸ್ ನಾನು ಆ್ಯಡ್ ಮಾಡ್ತೀನಿ. ಫೀಸು, ನೆಕ್ಸ್ಟ್ ಇಯರ್ಗೆ ಫೀಸ್ ಎಷ್ಟಾಗುತ್ತೆ ಅದನ್ನೆಲ್ಲ ವಿಚಾರಿಸ್ಕೊಂಡು ಬರ್ತೀನಿ. ಈಗ ಪಾಪು ನಿಂತಿದ್ದಾನೆ ನೋಡಿ. ಇದು ಎಂಟ್ರೆನ್ಸಲ್ಲಿ ಈ ಥರ ಹಾಕಿದ್ರು ನೋಡಿ. ಒಳಗಡೆ ಹೋಗಿ ಎಲ್ಲ ಮಾತಾಡಿ ಆ ಒಂದು ಫೈಲ್ ಕೊಟ್ಟಿದ್ದಾರೆ. ಅವನು ಸ್ಕೂಲಲ್ಲಿ ಏನೇನು ವರ್ಕ್ ಮಾಡಿರ್ತಾರೆ ಅದರದ್ದು ವರ್ಕ್ಶೀಟ್ಸ್ ಎಲ್ಲ ಒಂದು ಫೈಲ್ ಮಾಡಿಟ್ಟಿರ್ತಾರೆ. ಅದನ್ನು ಕೊಟ್ಟರು ಈಗ, ಇನ್ನೇನು ಹಾಲಿಡೇಸ್ ಅಲ್ಲ ಅದಕ್ಕೆ. ಫೀಸ್ ಬಂದು ನರ್ಸರಿಗೆ 44,900 ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಬುಕ್ಸು ಎಲ್ಲನೂ ಸೇರಿ, ಯೂನಿಫಾರ್ಮ್ ಎಲ್ಲ ಸೇರಿ. ಕಾನ್ಸೆಪ್ಟ್ ಬೇಸ್ಡು ಒಂದು ಪುಟ್ಟದಾಗಿ ಎಕ್ಸಿಬಿಷನ್ ಇತ್ತು, ಅದನ್ನು ನೋಡಿಕೊಂಡು ಮನೆಗೆ ಹೊರಟ್ವಿ. ಹಾಯ್, ಹೋಗ್ಬಿಟ್ಟು ಬಂದ್ವಿ. ಈಗ 11:30 ಆಗಿದೆ ಟೈಮು. ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಒಂದು ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನೋಡಿ, ಇದು ಫೈಲು. ಪಾಪು ಏನು ಮಾಡಿದ್ದಾನೆ ಅದರದ್ದೆಲ್ಲ ಫೈಲ್ ಕೊಟ್ಟಿದ್ದಾರೆ. ಇದೊಂದು ಗ್ರೇಡ್ದು ಕಾರ್ಡ್ ಕೊಟ್ಟಿದ್ದಾರೆ. ಇದೆಲ್ಲ ಸಿಕ್ಕಾಪಟ್ಟೆ ಸ್ಕೂಲಲ್ಲಿ ಅವ್ನು ಮಾಡಿರೋ ವರ್ಕ್ಸ್ನೆಲ್ಲ ತೋರಿಸಿದ್ದಾರೆ ಅಷ್ಟೇ. ಪ್ಲೇ ಗ್ರೂಪ್ ಮಕ್ಕಳು ಇನ್ನೇನು ಮಾಡ್ತಾರೆ ಅಲ್ವಾ, ಅಷ್ಟೇ. ಈ ಥರ ಶೇಪ್ಸು, ಕಲರ್ಸು ಮತ್ತು ಆಲ್ಫಾಬೆಟ್ಸು, ರೈಮ್ಸ್, ಈ ಥರ ಕಾನ್ಸೆಪ್ಟ್ ಮೇಲೆ ಅವ್ರಿಗೆ ಹೇಳ್ಕೊಟ್ಟಿರೋದನ್ನೆಲ್ಲ ಇಲ್ಲಿ ಮಾಡಿ ಒಂದು ಫೈಲ್ ಮಾಡಿದ್ದಾರೆ ಅಷ್ಟೇ. ಓಕೆ, ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.